ಇವತ್ತು ರಾಜ್ಯಾದ್ಯಂತ ಬೇಗೂರು ಕಾಲನಿ ಸಿನಿಮಾ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಸಿದ್ದೇಶ್ವರ ಥಿಯೇಟರ್ ನಲ್ಲಿ ಪ್ರದರ್ಶನಗೊಂಡಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಚಿತ್ರದ ನಾಯಕ ಆದಂತ ರಾಜೀವ್ ಅವರಿದ್ದಾರೆ. ಮೊನ್ನೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಇದ್ದೀರಾ? ನಾನು ಚೆನ್ನಾಗಿ, ನೀವ್ ಹೇಗಿದ್ದೀರಿ? ಫಸ್ಟ್ ಡೇ ಫಸ್ಟ್ ಶೋ ಜನಗಳ ಜೊತೆ ನೋಡಿ ಏನ್ ಅನಿಸ್ತು? ಫಸ್ಟ್ ಡೇ ಫಸ್ಟ್ ಶೋ ಜನಗಳ ಜೊತೆ ನೋಡಿ ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾನು ಕೂಡ ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇದ್ದೀನಿ. ಬೇಗೂರು ಕಾಲೋನಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ಲಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಪೇಸಸ್ಗಳಾಗಲಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಒಂದು ವಿಷಯನ ಜನಕ್ಕೆ ಹೇಳಕ್ಕೆ ಹೊರಟ ಮೇಲೆ ಆ ವಿಷಯ ಜನಕ್ಕೆ ತಲುಪಿದೆ ಅನ್ನೋ ಒಂದು ಖುಷಿ ಕೂಡ ಇದೆ. ಸೊ ಹಾಗಾಗಿ ಪ್ರೇಕ್ಷಕರೆಲ್ಲರೂ ಒಂದೇ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಬೇಗ ಥಿಯೇಟರ್ಗಳ ಹತ್ರ ಬಂದು ಸಿನಿಮಾಗಳನ್ನ ನೋಡಿದ್ರೆ ಒಳ್ಳೆ ಸಿನಿಮಾ ಉಳ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ. ಸೊ ಸಿದ್ದೇಶ್ವರ ಥಿಯೇಟ್ರಲ್ಲಿದೆ. ಪ್ಲಸ್ ಥಿಯೇಟರ್ ಲಿಸ್ಟಸ್ ನಾನು ಯಾವಾಗಲೂ ಮೆನ್ಷನ್ ಮಾಡಿದ್ದೀನಿ ಕೂಡ. ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಬೇಗೂರು ಕಾಲೋನಿ ನೋಡಿ ನಿಮ್ಮ ಆಶೀರ್ವಾದ ಮಾಡಿ. ಥಿಯೇಟರ್ ಏನಾದ್ರು ಪ್ರಾಬ್ಲಮ್ ಆಯ್ತಾ ನಿಮಗೆ ಅಂತ? ಮ್ಯಾಮ್ 3-4 ಸಿನಿಮಾ ಅಲ್ಲ, ಇವತ್ತು ಸಿನಿಮಾ ರಿಲೀಸ್ ಆಗಿರೋದು 12 ಸಿನಿಮಾ. ಕ್ಯಾನ್ ಯು ಬಿಲೀವ್? 12 ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲಿ ಅಷ್ಟೆಲ್ಲ ಹೋರಾಟ ಮಾಡಿ ನಮ್ಮ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ನಮಗೆ 80 ಥಿಯೇಟರ್ ಸಿನಿಮಾ ಸಿಕ್ಕಿದೆ. ಸೊ 80 ಥಿಯೇಟರ್ ಅಂತಂದರೆ ಕಮ್ಮಿ ಮಾತಲ್ಲ. ಪ್ಲಸ್ ಖುಷಿ ವಿಚಾರ ಏನಂದರೆ ಈ ಶೋ ಮುಗಿದ ಮೇಲೆ ನಮಗೊಂದು 10 ಥಿಯೇಟರ್ ಎಕ್ಸ್ಟ್ರಾ ಸಿಕ್ಕಿದೆ. ಸೊ ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಸಿನಿಮಾ ಹೆಂಗೆ ಹೋಗ್ತಾ ಇದೆ ಅಂತ, ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಶೋಗಳು ಬರಲಿ ಅಂತ ಹೇಳ್ತಾ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀನಿ. ಓಕೆ, ಇನ್ನೇನು CCL ಕೂಡ ಸ್ಟಾರ್ಟ್ ಆಗ್ತಿದೆ. ಯಾವ ರೀತಿ ತಯಾರಿ ನಡೀತಾ ಇದೆ? ಸದ್ಯಕ್ಕೆ ಇವತ್ತವರೆಗೂ ಇದು ನಾಳೆ ನಾಳಿದ್ದು ಸಿನಿಮಾನೇ. ನನಗೆ ಮಂಡೇ ಮೇಲ್ಗಡೆ CCL ಬಗ್ಗೆ ಯೋಚನೆ ಮಾಡಬೇಕು. ಬಟ್ ಮೊದಲು ಸಿನಿಮಾ. ಸೊ ಹಾಗಾಗಿ ಇಷ್ಟು ವರ್ಷ ಪ್ರಾಕ್ಟೀಸ್ ಅಂತೂ ನಡೀತಾನೆ ಇದೆ. ಟೀಮ್ ಎಲ್ಲ ಸಾಥ್ ಕೊಟ್ಟಿದ್ದಾರೆ. ನಾನೊಂದು ಸ್ವಲ್ಪ ಸಿನಿಮಾ ಕಡೆ ಬ್ಯುಸಿ ಇದ್ದೀನಿ, ಸಿನಿಮಾ ರಿಲೀಸ್ ಇದ್ದವ್ರ ಕಡೆ ಬ್ಯುಸಿ ಇರ್ತೀನಿ. ಸೊ ಹಾಗಾಗಿ ಈ ವಾರ ಇದೊಂದು ಹಬ್ಬ, ಬರೋ ವಾರ ಇನ್ನೊಂದು ಹಬ್ಬ ಅಂತ ಹೇಳ್ಬೋದು. ಇನ್ನೊಂದೇನಂದ್ರೆ ಈ ಸಲ CCL ಅಲ್ಲಿ ಪ್ರದೀಪ್ ಅವರು ಆಡ್ತಾ ಇಲ್ಲ, ಆ ಒಂದು ಸುದ್ದಿ ಗೊತ್ತಾಗಿದೆ. ಸೊ ಇದರಿಂದ CCL ಗೆ ಏನಾದ್ರು, ನಿಮ್ ಟೀಮಿಗೆ ಏನಾದ್ರು ಡ್ರಾಬ್ಯಾಕ್ ಆಗುತ್ತಾ ಅಂತ? ಮ್ಯಾಮ್ ಪ್ರದೀಪ್ ಆಡ್ತಾ ಇಲ್ಲ ಅಂತಂದ್ರೆ ಇಟ್ ಈಸ್ ಡೆಫಿನೆಟ್ಲಿ ಅ ಪ್ರಾಬ್ಲಮ್. ಯಾಕಂದ್ರೆ ಪ್ರದೀಪ್ ಹೋಲ್ಡ್ಸ್ ಅ ಮೇಜರ್ ರೋಲ್ ಇನ್ ದ ಟೀಮ್. ಅವ್ರನ್ನ ಬಿಟ್ಟು ಟೀಮ್ ಕಂಪ್ಲೀಟ್ ಆಗಲ್ಲ ಯಾವತ್ತೂ. ಸೊ ಅವರ ಒಂದು ಪ್ರೆಸೆನ್ಸ್ ಇಲ್ಲ ಅನ್ನೋದಕ್ಕೆ ಅವ್ರಿಗೆ ತುಂಬಾ ದೊಡ್ಡ ಕಾರಣ ಇದೆ. ಹಾಗಾಗಿ ಅವ್ರನ್ನ ಇಲ್ದೇ ಇರೋ ಅನುಪಸ್ಥಿತಿಯಲ್ಲಿ ನಾವು ಬ್ಯಾಲೆನ್ಸ್ ಮಾಡೋದನ್ನು ಸ್ವಲ್ಪ ಕಲ್ತ್ಕೊಳ್ಬೇಕಾಗತ್ತೆ. ಆದರೆ ಅವರ ಪ್ರೆಸೆನ್ಸ್ ಇಲ್ದೇ ಇರೋದನ್ನ ಯಾರು ಫೀಲ್ ಮಾಡೋಕ್ಕಾಗಲ್ಲ. ಈ ಸಲ CCL ಕೂಡ ಏನೋ ಚೇಂಜಸ್ ಇದೆ ಅಂತ ಹೇಳಿದ್ರು. ಯಾವ ರೀತಿ ಚೇಂಜಸ್ ನೋಡ್ಬೋದು ನಾವು? ಚೇಂಜಸ್ ಅಂತಂದ್ರೆ ಪ್ರಾಬಬ್ಲಿ ಫಾರ್ಮ್ಯಾಟ್ ಸೇಮ್ ಇದೆ, ಗೇಮ್ ಸೇಮ್ ಇದೆ, ಎಲ್ಲ ಸೇಮ್ ಇದೆ. ಸೊ ಹಾಗಾಗಿ ಲಾಸ್ಟ್ ಇಯರ್ 2 years ಆಗಿದೆ ಈ ಫಾರ್ಮ್ಯಾಟ್ ಬಂದು. ಚೇಂಜಸ್ ಅಂತಂದ್ರೆ 1-2 ಹೊಸ ಇನ್ಕ್ಲೂಷನ್ಸ್ ಇರ್ಬೋದು ಅಷ್ಟೇ. ಗೇಮಲ್ಲಿ ಏನು ಚೇಂಜಸ್ ಆಗಿರಲ್ಲ. ಯಾರು ಹೊಸ ಪ್ಲೇಯರ್ಸ್ CCL ಗೆ ನಿಮ್ ಟೀಮ್ಗೆ ಆಡ್ ಆಗಿದ್ದಾರೆ ಅಂತ? 3 ಜನ ಇದ್ದಾರೆ ಈ ಸರಿ. ಸಾಗರ್ ಅಂತ, ಮತ್ತೆ ಅನೂಪ್ ಸರ್ ಡೈರೆಕ್ಟರು, ಅಲೋಕ್ ನಂದ ಅವ್ರು ಬಂದಿದ್ದಾರೆ. ಸೊ ದಟ್ಸ್ ಅಬೌಟ್ ಇಟ್. ನಾನು ಪ್ರತಿಯೊಬ್ಬರಿಗೂ ಈ ಮುಖಾಂತರ ಬರೋ ವಾರ ನಾನು ನಿಮಗೆ ಸಿಗೋಷ್ಟೊಳಗಡೆ ಥಿಯೇಟರ್ ಅಷ್ಟು ಹೆಚ್ಚಾಗಲಿ ಅಂತ ಹೇಳ್ತಾ, ಬೇಗೂರು ಕಾಲೋನಿ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನಾನು ಸಿದ್ದೇಶ್ವರದಲ್ಲಿ ನೋಡಿದ್ದೀನಿ. ನಾಳೆಯಿಂದ ಮೈಸೂರು ಮತ್ತೆ ಒಂದಷ್ಟು ಜಾಗ ಕಡೆ ಹೋಗೋಕ್ಕಿದೆ. ಬಂದ ಜಾಗದಲ್ಲೆಲ್ಲ ಜನ ಸಿಗೋಣ, ಪ್ರೀತಿಯಿಂದ ಸಿನಿಮಾ ಜೊತೆ ನೋಡೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ರಾಜೀವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.